ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಪಾದಂಗಳವರ ಸನ್ನಿಧಿಗೆ ಭಕ್ತಿಪೂರ್ವಕವಾದ ನಮನಗಳು. ಟೊರೊಂಟೊ ಶ್ರೀಕೃಷ್ಣ ದೇವಾಲಯದ ಎಲ್ಲ ಭಕ್ತರಿಗೆ, ಟೊರೊಂಟೊ ಕನ್ನಡ ಸಂಘದ ಸದಸ್ಯರಿಗೆ ಮತ್ತು ಬೇರೆ ಬೇರೆ ದೇಶಗಳಿಂದ ಈ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಆಲಿಸುತ್ತಿರುವ ಬನ್ನಂಜೆ ಗೋವಿಂದಾಚಾರ್ಯರ ಅಭಿಮಾನಿಗಳಿಗೆ, ಶಿಷ್ಯರಿಗೆ ಸಾದರ ವಂದನೆಗಳು. ಇವತ್ತಿನ ನನ್ನ ಬನ್ನಂಜೆ ಆಚಾರ್ಯರ ಸ್ಮರಣ ನಿಮಿತ್ತದ ಈ ಕಾರ್ಯಕ್ರಮಕ್ಕೆ ಅವರ ನೆನಪಾದಳು ಶಕುಂತಲೆ ಎಂಬ ಪುಟ್ಟ ಗ್ರಂಥವನ್ನು ನಾನು ಆರಿಸಿಕೊಂಡಿದ್ದೇನೆ. ಬನ್ನಂಜೆ ಆಚಾರ್ಯರ ನೆನಪಾದಳು ಶಕುಂತಲೆ ಎಂಬ ಪುಸ್ತಕ ಸರಳ ಸುಂದರ ಶೈಲಿ, ಅರ್ಥಗರ್ಭಿತ, ಅನ್ಯೂನ ಅನತಿರಿಕ್ತ, ತನ್ನನ್ನು ತಾನೇ ಬೇರೆ ಬೇರೆ ಮುಖಗಳಲ್ಲಿ ತೆರೆದುಕೊಳ್ಳುವ ಶಬ್ದ ಪ್ರಯೋಗದ ಸೋಜಿಗ, ಅದು ಆಚಾರ್ಯರ ಗದ್ಯ ಶೈಲಿ. ಅವರ ಅನೇಕ ಗದ್ಯ ಪದ್ಯಾತ್ಮಕವಾದ ಗ್ರಂಥಗಳನ್ನು ನಾನು ಓದಿದ್ದೇನೆ. ಇತ್ತೀಚೆ ಓದಿದ ಪುಸ್ತಕ ಈ ನೆನಪಾದಳು ಶಕುಂತಲೆ. ಅವರ ಶೈಲಿ ನನಗೆ ಅನೇಕ ಸಲ ಇತ್ತೀಚಿನ ಕಾಲದಲ್ಲಿ ಕಣ್ಮರೆಯಾದ ಸತ್ಯಕಾಮರ ಶೈಲಿಯನ್ನು ನನಗೆ ನೆನಪಿಗೆ ತಂದುಕೊಡುತ್ತದೆ. ಸಣ್ಣ ವಾಕ್ಯಗಳು, ಕೆಲವೇ ಶಬ್ದಗಳು, ಆ ಶಬ್ದಗಳು ನಮ್ಮ ಮುಂದೆ ತೆರೆದುಕೊಳ್ಳುವ ರೀತಿ, ಅರ್ಥವನ್ನು ಸ್ಫುರಿಸುವ ರೀತಿ, ಅದೊಂದು ವಿಸ್ಮಯ. ಎಷ್ಟೋ ಸತ್ಯಕಾಮರ ವಾಕ್ಯಗಳಿಗೆ ಕ್ರಿಯಾಪದಗಳೇ ಇಲ್ಲ, ಎಷ್ಟೋ ಕಡೆ ಕರ್ಮಪದಗಳಿಲ್ಲ. ಓದುಗರು ಅವುಗಳನ್ನು ತುಂಬಿಕೊಳ್ಳಬೇಕು. ಎಷ್ಟೋ ವಾಕ್ಯಗಳನ್ನು ಎರಡೆರಡು ಸಲ ಓದಬೇಕು ಅರ್ಥ ಆಗಬೇಕಾದ್ರೆ. ಆದರೆ ಕಲಸಕ್ಕರೆ ಚಪ್ಪರಿಸಿದಂತೆ ಅರ್ಥ ಆದಮೇಲೆ. ಒಂದು ಶಕುಂತಲೆಯ ಬಗ್ಗೆನೇ ಅವರು ಹೇಳಿರ್ತಕ್ಕಂಥ, ಸತ್ಯಕಾಮರು ಹೇಳಿರ್ತಕ್ಕಂಥ ಮಾತು ನನಗೆ ಸ್ಮರಣೆಗೆ ಬರ್ತಾ ಇದೆ. ಕಣ್ಣಿಗೆ ಕಾಡಿಗೆ ಇಲ್ಲ, ತುಟಿಗೆ ತಂಬುಲ ಇಲ್ಲ, ಎಲ್ಲವೂ ಸ್ವಾಭಾವಿಕ. ಹೆಜ್ಜೆಗಳೇ ಮೂಡದ ನನ್ನೆದೆಯಲ್ಲಿ ಗೆಜ್ಜೆ ಕಟ್ಟಿ ಕುಣಿದಳು ನೀರೆರದ ಆ ನೀರೆ. ಇದು ಶಕುಂತಲೆಯ ವರ್ಣನ. ಹಾಗೆ ಬನ್ನಂಜೆ ಆಚಾರ್ಯರ ಈ ಕಿರುಕೃತಿಯ ಉದ್ದಕ್ಕೂ ಆ ಶಬ್ದ ಪ್ರಯೋಗ ಓದುಗನ ಮನಸ್ಸಿಗೆ ಮುದವನ್ನು ನೀಡತಕ್ಕಂಥ ಅನನ್ಯ ಶೈಲಿ. ಈ ನೋಡಿ, ಈ ಗ್ರಂಥದ ಶೀರ್ಷಿಕೆ ನೆನಪಾದಳು ಶಕುಂತಲೆ. ಶಕುಂತಲೆ ಯಾವಾಗಲೋ ಬಾಲ್ಯದಲ್ಲಿ ಆಚಾರ್ಯರು ಓದಿದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ಶಕುಂತಲೆ ನೆನಪಾಗಿ ಈ ಗ್ರಂಥವನ್ನು ಬರೆಸಿದರು. ನೆನಪಾದಳು ಶಕುಂತಲೆ, ಮೇಲ್ನೋಟಕ್ಕೆ ಕಾಣೋ ಅರ್ಥ. ನೆನಪಾದಳು ಶಕುಂತಲೆ ಯಾರಿಗೆ? ಮಹಾಭಾರತದ ದುಷ್ಯಂತನಿಗೆ. ಎಂದೆಂದೂ ಮರೆಯದ ರೀತಿಯಲ್ಲಿ ದುಷ್ಯಂತನ ನೆನಪಿನ ಶಕುಂತಲೆ ನಮ್ಮ ನೆನಪಿನಾಳದಲ್ಲಿ ಉಳಿದು ಬಿಡ್ತಾಳೆ. ದುಷ್ಯಂತನಿಗೆ ಮರೆತಿರಲಿಲ್ಲ. ಮಹಾಭಾರತದ ದುಷ್ಯಂತನಿಗೆ ಶಕುಂತಲೆ ಬಂದು ಮಗನ ಜೊತೆಗೆ ಎದುರು ನಿಂದು
ನೆನಪಾಯಿತೆ ಅಂದಾಗ ನೆನಪು ಹೋಗಿರಲೇ ಇಲ್ಲ, ಮರ್ತಿರಲೇ ಇಲ್ಲ, ಆದರೂ ನೆನಪಾಗಲಿಲ್ಲ ಅಂದ. ನೀ ಯಾರೋ ಗೊತ್ತೇ ಇಲ್ಲ ಅಂದ ಮಹಾಭಾರತದ ದುಷ್ಯಂತ. ಆಮೇಲೆ ಅವಳು ಹೇಳಿಕೊಳ್ತಾಳೆ, ಅವನಿಗೆ ನೆನಪಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ನಿಜವಾಗಲೂ ಮರ್ತವರಿಗೆ ನೀವು ನೆನಪಿಸಬಹುದು. ನೆನಪಿನ ನಾಟಕ ಆಡುವವರಿಗೆ, ನೆನಪಾಗಲಿಲ್ಲ ಅಂತ ನಾಟಕ ಆಡುವವರಿಗೆ ಹೇಗೆ ನೆನಪಿಸೋದು? ಅದು ಮಹಾರಾಜ, ಅವನಿಗೆ ಎದುರಾಡೋರು ಯಾರು? ಅಂಥ ಒಂದು ಶೋಚನೀಯ ಸ್ಥಿತಿಯಲ್ಲಿ ಶಕುಂತಲೆ ಆ ತುಂಬಿದ ಸಭೆಯಲ್ಲಿ ಮಹಾರಾಜನೆದುರಿಗೆ ದುಃಖಿಸ್ತಾ ನಿಂತಿರುವಾಗ ಅಶರೀರವಾಣಿಯಾಗಿ ಅವಳನ್ನು ಆ ಅಶರೀರವಾಣಿಯ ಆದೇಶದಂತೆ ದುಷ್ಯಂತ ಪರಿಗ್ರಹಿಸ್ತಾನೆ. ಇದು ಮಹಾಭಾರತದ ಶಕುಂತಲೆಯ ನೆನಪಾದರೆ ಕಾಳಿದಾಸನ ಶಕುಂತಲೆ, ಅವನಿಗೆ ನೆನಪಾಗಿರೋ ಶಕುಂತಲೆ ಈ ಮಹಾಭಾರತದ ಶಕುಂತಲೆ ಅಲ್ಲ, ಅವನ ಕಲ್ಪನೆಯ ಶಕುಂತಲೆ. ಯಾಕೆಂದರೆ ಮಹಾಭಾರತದ ಶಕುಂತಲೆ ನೋಡಿ, ಕಾಳಿದಾಸನಿಗೆ ಅನಿಸ್ತಂತೆ, ಆಚಾರ್ಯರು ಬರೀತಾರೆ ಮುನ್ನುಡಿಯಲ್ಲಿ, ಈ ಮಹಾಭಾರತದ ದುಷ್ಯಂತ ನಾಟಕವಾಡಿದ, ನೆನಪಿದ್ದು ನೆನಪಿಲ್ಲದಂತೆ ನಾಟಕ ಆಡಿದ. ಈ ಶಾಕುಂತಲ ಅನ್ನೋ ನಾಟಕದ ನಾಯಕ ಇವನು ಇಂಥ ನಾಟಕ ಆಡೋ ನಾಯಕ, ನನ್ನ ನಾಟಕದ ನಾಯಕ ಆಗಲಿಕ್ಕೆ ಹೇಗೆ ಸಾಧ್ಯ? ಆಚಾರ್ಯರ ಬನ್ನಂಜೆಯವರ ಮಾತುಗಳನ್ನು ಹೇಳ್ತಾ ಇದ್ದೇನೆ ನೋಡಿ. ಅವರು ಅದನ್ನು ಹೇಳಿದ ರೀತಿ, ಹಿಂಗೆ ನಾಟಕ ಆಡೋ ನಾಯಕ ನನ್ನ ನಾಟಕದ ನಾಯಕ ಹೇಗಾಗಲಿಕ್ಕೆ ಸಾಧ್ಯ ಅಂತ ಕಾಳಿದಾಸ ವಿಚಾರ ಮಾಡಿ ಬೇರೆಯೇ ದುಷ್ಯಂತನನ್ನು ಕಲ್ಪಿಸಿದ. ಕಾಳಿದಾಸನ ಶಾಕುಂತಲದಲ್ಲಿ ದುರ್ವಾಸರ ಶಾಪ, ಆಮೇಲೆ ಆ ಉಂಗುರ, ಇವೆಲ್ಲ ಬಂದಿವೆ. ಮೂಲ ಮಹಾಭಾರತದಲ್ಲಿ ಇಲ್ಲ ಇವು. ಯಾಕೆ ಹಿಂಗೆ ಮಾಡಿದ ಅಂದರೆ, ಮೂಲ ಮಹಾಭಾರತದ ದುಷ್ಯಂತ ಅಪ್ರಾಮಾಣಿಕ, ನನ್ನ ನಾಟಕದ ನಾಯಕನಾಗಲಿಕ್ಕೆ ಅಯೋಗ್ಯ ಅಂತ ಅಂದುಕೊಂಡ ಕಾಳಿದಾಸ ತನ್ನದೇ ಆದ ನಾಯಕನನ್ನು ಸೃಷ್ಟಿ ಮಾಡಿ ಅಲ್ಲಿ ಅವನಿಗೆ ಮರೆವಾಗಲಿಕ್ಕೆ ಒಂದು ದುರ್ವಾಸರ ಶಾಪದ ಮತ್ತು ಉಂಗುರದ ಪ್ರಸಂಗವನ್ನು ನಿರ್ಮಾಣ ಮಾಡಿದ. ಅಭಿಜ್ಞಾನ ಶಾಕುಂತಲ. ಬನ್ನಂಜೆಯವರು ಹೇಳ್ತಾರೆ, ಶಾಕುಂತಲ ಮಹಾಭಾರತದ್ದು, ಅಭಿಜ್ಞಾನ ಕಾಳಿದಾಸಂದು. ಒಂದೆರಡು ಮುನ್ನುಡಿಯಲ್ಲಿನ ಸಂಗತಿಗಳನ್ನು ಹೇಳಿ ಮುಂದೆ ಗ್ರಂಥಕ್ಕೆ ಬರ್ತೇನೆ. ಸಣ್ಣ ವಿಷಯಗಳ ಕಡೆಗೆ ಬನ್ನಂಜೆಯವರ ಗಮನ ಎಷ್ಟು ಸೂಕ್ಷ್ಮ ನೋಡಿ. ನಾನು ಈವರೆಗೆ ಓದಿದ ಕಾಳಿದಾಸನ ಶಾಕುಂತಲದ ವಿಮರ್ಶನದ ಯಾವ ಗ್ರಂಥದಲ್ಲೂ ಈ ಸಂಗತಿ ಬಂದಿಲ್ಲ. ನನಗೂ ಹೊಸದಾಗಿ ತಿಳಿದ ಸಂಗತಿ ಬನ್ನಂಜೆಯವರ ಮಾತಿನಿಂದ. ಅವರು ಹೇಳ್ತಾರೆ, ದುಷ್ಯಂತ ಅನ್ನೋ ಪದಪ್ರಯೋಗವೇ ತಪ್ಪು. ಆರಂಭದಲ್ಲಿ ದುಷ್ಯಂತ ಅಂತ ಓದಿದೆ, ಏನೋ ಮುದ್ರಾ ರಾಕ್ಷಸನ ಹಾವಳಿ ಇರಬೇಕು ಅಂದ್ಕೊಂಡೆ ನಾನು. ಅದರ ಮುಂದೆ ಅದರ ಸ್ಪಷ್ಟೀಕರಣ ಕೊಡ್ತಾರೆ ಬನ್ನಂಜೆಯವರು. ದುಷ್ಯಂತ ಅಂತಲೇ ಈ ಪುಸ್ತಕದಲ್ಲಿ ನಾನು ಪ್ರಯೋಗ ಮಾಡಿದ್ದೇನೆ, ದುಷ್ಯಂತ ಅಲ್ಲ. ಯಾಕೆಂದರೆ ಪ್ರಾಚೀನ ವ್ಯಾಸಭಾರತದ ಪಾಠದಲ್ಲಿ ದುಷ್ಯಂತ ಅಂತ ಶಕಾರಕ್ಕೆ ಯಕಾರದ ಒತ್ತು ಇಲ್ಲದ, ದು ಆದಮೇಲೆ ವಿಸರ್ಗ, ಶ ಪೂಜಿ ತ, ದುಷ್ಯಂತ ಅನ್ನೋ ಪ್ರಯೋಗ ಇದೆ. ಮತ್ತು ನಿರ್ವಚನ ಶಾಸ್ತ್ರದ ದೃಷ್ಟಿಯಿಂದಲೂ, ಎಟಮಾಲಜಿ ದೃಷ್ಟಿಯಿಂದಲೂ ಕೂಡ ಇದೇ ಸಮೀಚೀನ ಪ್ರಯೋಗ ಅಂತನೋ ಸಣ್ಣ ಒಂದು ಶಬ್ದ, ಒಂದು ಪಾತ್ರದ ಹೆಸರಿನ ಉಚ್ಚಾರ, ಅಲ್ಲಿ ಶುದ್ಧತೆಯ ಬಗ್ಗೆ, ಆ ಶಬ್ದದ ಶುದ್ಧತೆಯ ಬಗ್ಗೆ ಗಮನ ಕೊಟ್ಟು ಅದಕ್ಕೊಂದು ಪ್ರಮಾಣ ಕೊಟ್ಟು ಅದು ಹೇಗೆ ಇರಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ಗ್ರಂಥಕ್ಕೆ ಇನ್ನೊಂದು ವೈಶಿಷ್ಟ್ಯ ಇದೆ. ಅನೇಕ ಶಾಕುಂತಲ, ಅಭಿಜ್ಞಾನ ಶಾಕುಂತಲಾದ ಆವೃತ್ತಿಗಳನ್ನು ಪರೀಕ್ಷಿಸಿದ ಆಚಾರ್ಯರು ದಕ್ಷಿಣ ಭಾರತದ ಎಲ್ಲ ಪಾಠಗಳಿಗಿಂತ ಬಂಗಾಲದಲ್ಲಿ ಪ್ರಚಲಿತವಿರತಕ್ಕಂಥ ಒಂದು ಅಭಿಜ್ಞಾನ ಶಾಕುಂತಲದ ಆವೃತ್ತಿ ವೈಶಿಷ್ಟ್ಯಪೂರ್ಣ. ಅನೇಕ ಕಡೆ ನನಗೆ ಇಲ್ಲಿ ನಮ್ಮ ದಕ್ಷಿಣ ಭಾರತದ
ಭಾಗಗಳಲ್ಲಿ ಪ್ರಚಲಿತವಿರ್ತಕ್ಕಂಥ ಪಾಠದಲ್ಲಿ ನೀರಸ ಅನಿಸಿದ ಭಾಗಗಳನ್ನು ಅಲ್ಲಿ ಬಂಗಾಲದ ಆವೃತ್ತಿಯಲ್ಲಿ ತೆಗೆದು ನೋಡಿದಾಗ ಅದು ತುಂಬ ಸುಂದರ ಅನ್ನಿಸ್ತು. ಆದ್ದರಿಂದ ಆ ಪಾಠದಿಂದ ಅನೇಕ ಅಂಶಗಳನ್ನು ಈ ನನ್ನ ಕೃತಿಯಲ್ಲಿ ಅಳವಡಿಸಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಶಾಕುಂತಲ ಓದಿದವರು ಕೂಡ ಆಚಾರ್ಯರ ಈ ನೆನಪಾದಳು ಶಕುಂತಲೆ ಗ್ರಂಥದಲ್ಲಿ ಅನೇಕ ಹೊಸ ಅಂಶಗಳನ್ನು ಕಾಣಬಹುದು. ಇನ್ನು ನೇರವಾಗಿ ಈ ಗ್ರಂಥದೊಳಗೆ ಪ್ರವೇಶ ಮಾಡೋಣ. ನೋಡಿ, ಮೂಲ ಶಾಕುಂತಲದಲ್ಲಿ ಇರ್ತಕ್ಕಂಥ ಶ್ಲೋಕಗಳನ್ನು ಬನ್ನಂಜೆ ಆಚಾರ್ಯರು ಪದ್ಯ ರೂಪದಲ್ಲೇ, ಕನ್ನಡ ಪದ್ಯ ರೂಪದಲ್ಲೇ ಅನುವಾದಿಸಿದ್ದಾರೆ. ತುಂಬ ಚಂದ ಪದ್ಯಗಳು. ಒಂದೆರಡನ್ನು ಮಾತ್ರ ನಿಮಗೆ ದೃಷ್ಟಾಂತಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಶಕುಂತಲೆಯನ್ನು ಮೊದಲ ಬಾರಿಗೆ ಕಂಡ ದುಷ್ಯಂತ ಅಥವಾ ದುಷ್ಯಂತ ನಾರಿನ ಬಟ್ಟೆಯುಟ್ಟ ಅವಳನ್ನು ನೋಡಿ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಇವಳ ವಯಸ್ಸಿಗೆ ಹೇಳಿದ್ದಲ್ಲ ಈ ನಾರಿನ ಉಡುಪು, ಆದರೂ ಅವಳ ಸಿಂಗಾರದ ಚಲುವನ್ನು ಹೆಚ್ಚಿಸುತ್ತಿಲ್ಲ ಎಂದಿಲ್ಲ. ಏಕೆಂದರೆ ಪಾಚಿಯೊಡನಿದ್ದರೂ ನೀರ ತಾವರೆ ಚಂದ, ಪಾಚಿಯೊಡನಿದ್ದರೂ ನೀರ ತಾವರೆ ಚಂದ, ಕಪ್ಪು ಕಳೆಯೊಡನೆಯೂ ಚಂದಿರನು ಚಂದ, ನಾರುಡೆಯ ನುಟ್ಟರೂ ಇವಳು ಚಂದವೋ ಚಂದ, ಚೆಲುವಿನ ಆಕೃತಿ ಹೇಗೆ ಇದ್ದರೂ ಚಂದ. ಸರಸಿಜ ಮನುವಿದ್ಧಂ ಶೈವಲೇನಾಪಿ ರಮ್ಯಂ ಅನ್ನೋ ಸಂಸ್ಕೃತ ಪದ್ಯದ ಅನುವಾದ ಇದು. ಇನ್ನೊಂದನ್ನು ಹೇಳಿ ನನ್ನ ಸಮಯ ಮುಗಿತಾ ಇದೆ, ಉಪನ್ಯಾಸವನ್ನು ಮುಗಿಸ್ತೇನೆ. ಹಸ್ತಿನಾಪುರದ ಸಾಮ್ರಾಟ ಹರೆಯದ ಹುಡುಗನಂತೆ ಗಿಡಗಂಟಿಗಳ ಮರೆಯಲ್ಲಿ ಕದ್ದು ಕುಳಿತು ಶಕುಂತಲೆಯ ಸೌಂದರ್ಯವನ್ನು ಗುಟ್ಟಾಗಿ ಆಸ್ವಾದಿಸ್ತಾ ಇದ್ದಾನೆ. ಗಿಡಗಳಿಗೆ ನೀರು ಹಾಕ್ತಾ ಇದ್ದಾಳೆ. ಆ ಗಿಡದಲ್ಲಿನ ದುಂಬಿ ಒಂದು ಹಾರಿ ಅನಿರೀಕ್ಷಿತವಾಗಿ ಶಕುಂತಲೆಯ ಮುಖದ ಮೇಲೆ ಬಂದು ಅವಳ ಕೆನ್ನೆ, ತುಟಿ, ಕಣ್ಣು, ಕಿವಿಗಳನ್ನು ಬಳಸಿ ಹಾರಾಡ್ತಾ ಇದೆ. ಶಕುಂತಲೆ ಕೈ ಬೀಸಿ ದುಂಬಿಯನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದು ಅವಳನ್ನು ಬಿಟ್ಟು ಹೋಗ್ತಾ ಇಲ್ಲ. ಇದನ್ನು ನೋಡಿದ ದುಷ್ಯಂತ ತನ್ನೊಳಗೆ ಅಂದುಕೊಳ್ಳೋ ಮಾತು, ಚಪಲ ಕುಡಿ ನೋಟ ಬೀರಿ ಕಂಪಿಸುವ ಕಣ್ಣ ಮುತ್ತುತ್ತಿರುವೆ, ಗುಟ್ಟ ನೊರೆದಂತೆ ಮೆಲನೆ ಕಿವಿಯ ಬಳಿ ಸುಳಿದು ಗುನುಗುತ್ತಿರುವೆ, ಕೈಯ ಕೊಡವಿದರೂ ರತಿರಸದ ಗುಡಿಯ ತುಟಿಯ ಹೀರುತ್ತಿರುವೆ, ನಿಜವರಸಿ ನಾವು ಕೆಟ್ಟೆವೋ ದುಂಬಿನಿ ಭಾಗ್ಯವಂತ. ಈ ಕೃತಿಗೆ ಬೆನ್ನುಡಿ ಬರೆದಿರ್ತಕ್ಕಂಥ ಮಲ್ಲೇಶ್ಪುರಂ ಜಿ ವೆಂಕಟೇಶ್ ಅವರು ವಶ್ಯವಾಣಿ ಚಕ್ರವರ್ತಿ ಅಂತ ಬನ್ನಂಜೆಯವರನ್ನು ಕರೆದಿದ್ದಾರೆ. ರಸಿಕರೆಲ್ಲರೂ ಅವಶ್ಯವಾಗಿ ಓದಬೇಕಾದ ಕೃತಿ ಇದು ಅಂತ ಹೇಳಿ ಈ ನನ್ನ ಪ್ರವಚನ ಮುಗಿಸುವ ಮುನ್ನ ಒಂದು ವಿಜ್ಞಾಪನೆಯನ್ನು ಕನ್ನಡ ಸಂಘದವರಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಂಜೆಯವರು ಬ್ರಹ್ಮಸೂತ್ರದಿಂದ ಆರಂಭಿಸಿ ಕಾವ್ಯ, ನಾಟಕ, ಸ್ತೋತ್ರಗಳವರೆಗೂ ನೂರಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಅವರ ಗ್ರಂಥಗಳ ಸೆಟ್ ಅವೈಲೇಬಲ್ ಇದೆ ಅಂತ ನಾನು ಆನ್ಲೈನ್ ನೋಡಿದೆ. ಅನೇಕರು ತರಿಸಿ ಇರಿಸ್ಕೊಳ್ತಾ ಇದ್ದೀರಿ. ಈ ಕೃತಿಗಳ ಅಭಿಮಾನಿಗಳು ಉದ್ದಗಲಕ್ಕೂ ಇದ್ದಾರೆ. ತಿಂಗಳಿಗೊಮ್ಮೆ ಆದರೂ ನಾವು ಆನ್ಲೈನ್ ಗ್ಲೋಬಲ್ ವಿಲೇಜ್ನಲ್ಲಿ ಭೇಟಿ ಮಾಡಬೇಕು. ಒಬ್ಬ ಅಥವಾ ಇಬ್ಬರು ವಿದ್ವಾಂಸರು ತಿಂಗಳಿಗೆ 1 ಗಂಟೆ ಕಾಲ ಅವರ ಯಾವುದಾದ್ರೂ ಒಂದು ಕೃತಿಯನ್ನು ತೆಗೆದುಕೊಂಡು ಮಾತನಾಡಬೇಕು, ಉಳಿದವರು ಕೇಳಬೇಕು. ಹೀಗೆ ನಿಮ್ಮ ಮಧ್ಯೆ ಬನ್ನಂಜೆಯವರನ್ನು ದೀರ್ಘಕಾಲ ಉಳಿಸಿಕೊಳ್ಳಬೇಕು ಅಂತ ಆಶಿಸಿ ನನ್ನ ಕೆಲವು ಮಾತುಗಳನ್ನು ಅವರ ಅಂತರ್ಯಾಮಿಯಾದ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.